ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಒಂದು ತುಂಬಾ ರುಚಿಯಾದ ಪಾಯಸ ಮಾಡೋದನ್ನು ಹೇಳ್ಕೊಡ್ತೆ. ನನಗೋ ಸಣ್ಣಿರೋಕ್ಕಾದರೆ ಈ ಸಾಬೋಕ್ಕಿ ಪಾಯಸನ ಸಂಕಷ್ಟಿ ದಿನ ಮಾಡ್ತಿದ್ದೋ. ಯಾಕೆಂದರೆ ನನ್ನ ಅಜ್ಜಿ ಸಂಕಷ್ಟಿ ದಿನ ಫುಲ್ ಉಪವಾಸ ಇರ್ತಿತ್ತು, ಈ ಪಾಯಸ ಕುಡ್ಕೊಂಡಿರ್ತಿತ್ತು. ಆದರೆ ಆ ಪಾಯಸನ ಈ ರೀತಿ ಮಾಡ್ತಿದ್ವಿಲೆ, ಮಾಮೂಲಿ ಸಾಬೋಕ್ಕಿನ ಹುರಿದು ಹಾಲಲ್ಲಿ ಹಾಕಿ ಅದನ್ನು ಬೇಯಿಸು ಸಕ್ಕರೆ ಹಾಕಿ ಕುದಿಸ್ತಿದ್ದೋ. ಇದು ತುಂಬಾ ಯುನೀಕ್ ಆದ ರೆಸಿಪಿ. ಇದು ಗೋವಾ ರಾಜ್ಯದ ಒಂದು ಫೇಮಸ್ ಪಾಯಸ. ಈ ಪಾಯಸ ಮಾಡೋದು ಕೂಡ ತುಂಬಾ ಸುಲಭ. ನೋಡಿ, ಸಾಬೋಕ್ಕಿ ಒಂದು ಸ್ವಲ್ಪ ಕೂಡ ಕರಗದೆ ಈ ರೀತಿ ಗುಳ್ಗುಳ್ಳೆ ಆಗಿದ್ದರೆ ಮಕ್ಕಕ್ಕೂ ಸಹ ತುಂಬ ಇಷ್ಟವಾಗ್ತು. ಹಾಗಾದರೆ ತಡ ಮಾಡದೆ ಬನ್ನಿ ಮಾಡೋದು ಹೆಂಗೆ ನೋಡುವನ. ಮೊದಲಿಗೆ ಒಂದು ಬಾಣಲೆಯಲ್ಲಿ ತುಪ್ಪನ ಹಾಕಿ, ತುಪ್ಪ ಬಿಸಿಯಾದ ನಂತರ ಒಂದು 15-20 ಗೋಡಂಬಿನ ಹಾಕಿ ಗೋಡಂಬಿನ ಫ್ರೈ ಮಾಡಿ. ಗೋಡಂಬಿ ಮುಕ್ಕಾಲು ಭಾಗ ಫ್ರೈ ಆದ ನಂತರ ದ್ರಾಕ್ಷಿನ ಹಾಕಿ. ಮೊದಲೇ ದ್ರಾಕ್ಷಿ ಹಾಕ್ಬಿಟ್ರೆ ಅದು ಕತ್ತೋಗ್ತು, ಅದಕ್ಕಾಗಿ ಗೋಡಂಬಿ ಮುಕ್ಕಾಲು ಭಾಗ ಫ್ರೈ ಆದ ನಂತರ ಫ್ರೈ ಆದ ನಂತರ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ. ಈಗ ಈ ತುಪ್ಪನ ವೇಸ್ಟ್ ಮಾಡದೆಯ ಈ ತುಪ್ಪದಲ್ಲೇ ಸಾಬೋಕ್ಕಿನ ಹುರ್ಕೊಳ್ಳೋಕ್ಕಾಗ್ತು. ಹಾಗೇಳಿ ರಾಶಿನೂ ಸಹ ಈ ಸಾಬೋಕ್ಕಿನ ಹುರ್ಕೊಂಬ್ಲಿಲ್ಲ. ಈಗ ನೋಡಿ, ಉಳಿದ ತುಪ್ಪದಲ್ಲಿ ನಾನು ಸುಮಾರು 1.5 ಕಪ್ನಷ್ಟು ಸಾಬೋಕ್ಕಿನ ಹಾಕ್ತಾಯಿದ್ದೆ. ಇದನ್ನು ಈಗ ಸ್ವಲ್ಪ ಹುರ್ಕೊಂಬ. ಯಾಕೆಂದರೆ ಈ ತುಪ್ಪದಲ್ಲಿ ಹುರಿದಾಗ ಅದು ಕರ್ಗಗಿದ್ದೆ ಹಾಗೆ ಗುಳ್ಳಿಯಾಗೇ ಇರ್ತು, ಅದಕ್ಕೋಸ್ಕರ ಈ ಸಾಬೋಕ್ಕಿನ ಹುರ್ಕೊಳಕ್ಕಾಗ್ತು. ನೋಡಿ, ಈಗ ಇಷ್ಟು ಸ್ವಲ್ಪ ಹುರಿದಾದರೆ ಸಾಕು, ಜಾಸ್ತಿನೂ ಹುರುಲಿಲ್ಲ. ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಈಗ ನುಣ್ಣಗೆ ಬೀಸ್ಕೊಂಬರೋ. ನಾನು ಮುಂಚೆನೇ ಹೇಳಿದ್ದೆ ಅಲ್ದ, ಈ ಪಾಯಸ ಸ್ವಲ್ಪ ಯುನೀಕ್ ಆಗಿದ್ದು ಹೇಳಿ. ಸಾಮಾನ್ಯವಾಗಿ ಸಾಬೋಕ್ಕಿ ಪಾಯಸಕ್ಕೆ ಹಾಲು ಹಾಕಿ ಕುದಿಸ್ತೋ, ಆದರೆ ಇದಕ್ಕೆ ಕಾಯು ಹಾಕೋ ಹಾಲು ಹಾಕೋ ಇದು ಡಿಫ್ರೆಂಟ್ ಆಗಿದ್ದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಬೀಸ್ಕೊಬರೋ. ಈಗ ಇದು ಬೀಸಾಯಿತು. ಸಾಬೋಕ್ಕಿಗೆ ಬಿಸಿ ಬಿಸಿ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಳೋ. ಬಿಸಿ ನೀರನ್ನೇ ಹಾಕಿ ಈಗ ಗ್ಯಾಸ್ ಆನ್ ಮಾಡಿ ಇದು ಬೇಯುವುದಕ್ಕೆ ಬಿಟ್ಬಿಡಿ. ಇದು ಬೇಯ್ತಾನೆ ಇರಲಿ. ಈಗ ಕುಕ್ಕರ್ನಲ್ಲಿ 1 ಕಪ್ ಕಡಲೆಬೇಳೆನ ತೊಳೆದು 5-6 ವಿಸಲ್ ಕೂಗಿಸಿ ಇದು ಬೇಯ್ತಾ ಇರಲಿ. ಅಲ್ಲಿ ತನಕ ಈ ಸಾಬೋಕ್ಕಿನ ಕೈ ಆಡಿಸ್ತಾನೆ ಇರಿ, ಯಾಕೆಂದರೆ ಮಧ್ಯದಲ್ಲಿ ತಳ ಇಡುವಂಥ ಸಾಧ್ಯತೆ ಜಾಸ್ತಿ ಇರ್ತು. ಒಂದು ಬೌಲಲ್ಲಿ ಹಾಲು ಹಾಕಿ ಹಾಲಿಗೆ ಕೇಸರಿ ದಳನ ಹಾಕಿ ನೆನೆಸಿಡಿ. ಇದನ್ನು ಮಾತ್ರ ಕೈ ಆಡಿಸ್ತಾನೆ ಇರೋ, ಇಲ್ಲಾಂದರೆ ತಳ ಹತ್ತೋಗ್ತು. ನೋಡಿ, ಇನ್ನೂ ಸ್ವಲ್ಪ ಬೆಂದು ಇನ್ನೂ ಸ್ವಲ್ಪ ಬೇಯೋ, ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕೊಂಬ್ಲಡ್ಡಿಲೆ. ಈಗ ಕುಕ್ಕರು 3-4 ವಿಸಲ್ ಆಯಿತು. ಈ ಕುಕ್ಕರನ್ನು ಆಫ್ ಮಾಡಿ ಆರಿಲಕ್ಕೆ ಬಿಟ್ಟು ಈ ಸಾಬೋಕ್ಕಿಗೆ ನಾನು 1 ಕಪ್ ಹಾಲು ಹಾಕ್ತಾಯಿದ್ದೆ. ಹಾಲು ಮತ್ತು ಕಾಯಿ ಎರಡು ಹಾಕಿದ್ರೇ ಅದು ತುಂಬಾ ರುಚಿ ಬತ್ತು. ನೀರು ಬದಲಿಗೆ ನಾನು ಹಾಲು ನಿಗೋಕ್ಕೆ ಎಷ್ಟು ಸಿಹಿ ಇಷ್ಟನೋ ಅಷ್ಟು ಬೆಲ್ಲನ ಹಾಕಿ ಬೆಲ್ಲನ ಕರಗಿಸ್ಕೊಂಡು ಅದನ್ನು ಈ ರೀತಿ ಸೋಸ್ಕೊಳ್ಳೋ. ಯಾಕೆಂದರೆ ಬೆಲ್ಲದಲ್ಲಿ ಕಸ ಇದ್ದರೆ ಅದು ಹೊರಟೋಗ್ತು. ಈಗ ಬೇಳೆ ಬೆಂದದ್ದನ್ನು ಈ ಪಾಯಸಕ್ಕೆ ಹಾಕ್ತಾಯಿದ್ದೆ. ಪಾಯಸಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸೋ. ನಾನಿಲ್ಲಿ ಶುದ್ಧ ಬೆಲ್ಲನೇ ತಗೊಂಡೆ, ಹಾಗಾಗಿ ಬೆಲ್ಲ ಹಾಕಿದ್ರೂ ಸಹ ಪಾಯಸ ಒಡೆತಿಲ್ಲ. ಒಂದು ವೇಳೆ ನಿಂಗೋ ಜೋನಿ ಬೆಲ್ಲ ಯೂಸ್ ಮಾಡಿದ್ರೆ ಪಾಯಸ ಒಡೆದೋಗ್ತು, ನೆನ್ಪಿಟ್ಕೊಳ್ಳಿ. ಹೆಂಡೆ ಬೆಲ್ಲ ಶುದ್ಧ, ಅದರಿಂದ ನೀವು ನಾಟಿ ಬೆಲ್ಲನೇ ಯೂಸ್ ಮಾಡೋ. ಅದ್ರ ಬದಲಿಗೆ ಸಕ್ಕರೆ ಯೂಸ್ ಮಾಡಿದ್ರು ಅಡ್ಡಿಲ್ಲ. ಈಗ ಬೀಸದ ಕಾಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬರ್ಸೋ. ಸ್ವಲ್ಪ ನೀರು ಹಾಕಿದ್ದೆ ಅಷ್ಟೇ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಯಾಕೆಂದರೆ ತಣದ ಮೇಲೆ ಸಾಮಾನ್ಯವಾಗಿ ಸಾಬೋಕ್ಕಿ ಪಾಯಸ ಗಟ್ಟಿಯಾಗೋಗ್ತು. ಈಗ ಸ್ವಲ್ಪ ನಾನು ಸಕ್ಕರೆ ಸಹ ಹಾಕ್ತಾಯಿದ್ದೆ. ಯಾವುದೇ ಬೆಲ್ಲದ ಪಾಯಸಕ್ಕೆ ಅಥವಾ ಬೆಲ್ಲದಿಂದ ಯಾವ ಕಜ್ಜಾಯ ಮಾಡಿದ್ರೂ ಒಂದು ಸ್ವಲ್ಪ ಸಕ್ಕರೆ ಹಾಕೋ. ಚಿಟಿಕೆ ಉಪ್ಪು ಇದನ್ನು ಹಾಕಿ ನೆನೆಸಿಟ್ಟಂತಹ ಕೇಸರಿ ದಳವನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೆ. ಈ ಪಾಯಸ ಕುದಿದಷ್ಟು ರುಚಿ ಜಾಸ್ತಿ. ನೋಡಿ, ಕೇಸರಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸೋಕ್ಕಾಗ್ತು. ಕಲರೆಲ್ಲ ಚೆನ್ನಾಗಿ ಬಿಡ್ತೋದು, ಕಲರೇ ಚೆಂದ ಬಂತು, ಬಣ್ಣ ನೋಡಿದ್ರೇ ತಿನ್ನಹಳ ಕಾಣ್ತು. ನೋಡಿ, ಈ ರೀತಿ ಪಾಯಸನ ನಿಂಗೂ ಸಹ ಮನೇಲಿ ಟ್ರೈ ಮಾಡಿ. ಈಗ ಚೆನ್ನಾಗಿ ಕುದಿ ಬಂದ ನಂತರ ನನಗೂ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಟ್ಟಿದ್ವಲ್ಲಿ ಅದನ್ನು ಹಾಕೊಂಡ್ರಾತು. ತುಂಬಾ ಬಿಸಿಯಾದ ಸಾಬೋಕ್ಕಿ ಪಾಯಸ ತಿಂಬಲಿಕ್ಕೆ ಸಿದ್ಧವಾಗಿದ್ದು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ.
ನಿಮಗೆ ಖಂಡಿತ ಎಲ್ರಿಗೂ ಕೂಡ ಇಷ್ಟವಾಗ್ತು. ಈ ರೆಸಿಪಿನ ನಿಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.